ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ನನ್ನ ಅವಾರ್ಡು ಅಂತ ಕಿತ್ತಾಡೋದು ಬೇಡ. ನಾವು ಜಿ ಕುಟುಂಬದಲ್ಲಿದ್ದೀವಿ. ಸೊ ಅವಾರ್ಡ್ ಯಾರಿಗೆ ಬಂದ್ರು ಇದು ಕುಟುಂಬದವ್ರು ಎಲ್ರಿಗೂ ಸೇರಿರೋದು. ಆಮೇಲೆ ಎಲ್ಲರೂ ಅವಾರ್ಡ್ ಗೆಲ್ತೀವಿ ಅನ್ನೋ ನಂಬಿಕೆಯಲ್ಲಿ ನಾವಂತೂ ಇದ್ದೀವಿ. ನಾನು ಗೆಲ್ತೀನಿ ಅಂತ ನಂಬಿಕೆಯಲ್ಲಿ ನಾನಿದ್ದೀನಿ. ನಾನು ಗೆಲ್ಬೋದು ಅಂತ ನಂಬಿಕೆ ನನಗಿದೆ. ಸೊ ನಾವು ಒಂದೇ ಕುಟುಂಬದವರಾಗಿರೋದ್ರಿಂದ ನಾವು ಇವತ್ತು ಬಂದಿದ್ದೀವಿ ಜಿ ಕುಟುಂಬ ಅವಾರ್ಡ್ಸ್ಗೋಸ್ಕರ. ವೆಯ್ಟ್ ಮಾಡ್ತಾರೆ, ನೋಡ್ತಾರೆ ನಾವು ಯಾರು ಗೆಲ್ತೀವಿ ಅಂತ. ಅಂಡ್ ನಿಮ್ಮ ಫೇವ್ರೆಟ್ ಆರ್ಟಿಸ್ಟ್ಗೆ ವೋಟ್ ಮಾಡಿ ಕೂಡ ಮರಿಬೇಡಿ. ಯಾರೇ ಗೆದ್ರು ನಮಗ್ ಖುಷಿನೇ. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಈಗ ನಮ್ ಜೊತೆ ಇದ್ದಾರೆ ಬ್ರಹ್ಮಗಂಟು ಸೀರಿಯಲ್ ನ ನರಸಿಂಹ ಹಾಗೆ ಸಂಜನಾ ಅವರು. ನಮಸ್ಕಾರ. ವೆಲ್ಕಮ್. ಏನ್ ಬ್ಲೂ ಹಾಕೊಂಡು ಇಬ್ರು ಕೋಇನ್ಸಿಡೆನ್ಸ್. ಹೌದಾ? ಹೇಳೇ ಇಲ್ಲ ಅವ್ರಿಗೆ ನಾನು ಬ್ಲೂ ಹಾಕ್ತಾ ಇದೀನಿ ಅಂತ. ಮನಸ್ಸಿನ ಮಾತು. ನೀವ್ ಒಳ್ಳೆ ಮತ್ಸ್ಯ ಕನ್ಯೆ ತರ ಕಾಣಿಸ್ತಾ ಇದೀರಾ. ಇವ್ರು ಆಲ್ವೇಸ್ ಗಾರ್ಜಿಯಸ್ ಬೈ ದ ವೇ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ನಾನು ಅದನ್ನೇ ಹೇಳಿದೆ, ಮತ್ಸ್ಯ ಕನ್ಯಾ ತರ ಬಂದಿದ್ದಾರೆ ಅಂತ. ಅಲ್ಲ, ನೀವು ಅದು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದೀರಾ. ಈ ವಾತಾವರಣ ಚೆನ್ನಾಗಿ ಕಾಣಿಸ್ತಿಲ್ವಾ? ಅಫ್ಕೋರ್ಸ್ ಚೆನ್ನಾಗಿ ಕಾಣಿಸ್ತಾರೆ. ಯು ಲುಕಿಂಗ್ ವೆರಿ ಅಲ್ಲ, ಬ್ಯೂಟಿಫುಲ್. ಹೇಳಿ ಅಂತ ನಿಮ್ಮಿಬ್ರಿಗೂ ಕಾಂಪ್ಲಿಮೆಂಟ್ಸ್ ಕೊಟ್ಟೆ. ತುಂಬಾ ಲೇಟ್ ಆಗಿ ಹೇಳ್ಬೇಕು ಅಂತ ಮೊದಲೇ ಶುರು ಮಾಡ್ಬೇಕು ಅಂತಿದ್ವಿ. ಅದು ನಿಮ್ಮ ಮಾತಿಂದ ಶುರು ಆಗ್ಲಿ ಅಂತ ಕಾಯ್ತಾ ಇದ್ವಿ. ಪಕ್ಕದಲ್ಲಿ ಇದ್ರು ಅಂತ ಹೇಳಲಿಲ್ಲ ತಾನೇ ನೀವು? ಈ ವಾತಾವರಣ ಎಲ್ಲ ಹೇಗ ಅನ್ಸ್ತಾ ಇದೆ? ಸಖತ್ತಾಗಿತ್ತು. ಎವ್ರಿ ಇಯರ್ ಈ ಒಂದು ಡೇಗೆ ನಾನಂತೂ ಕಾಯ್ತಿರ್ತೀನಿ. ಸೀರಿಯಸ್ಲಿ ನಿಜವಾಗ್ಲು ಕುಟುಂಬ ಅಂತ ಬಂದಾಗ ಇಟ್ ಈಸ್ ಹೆಸರು ಕೇಳಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ರೆಡಿ ಬರೋದಕ್ಕಂತೂ ನನಗೆ ತುಂಬಾ ಇಷ್ಟ. ಅಫ್ಕೋರ್ಸ್ ಅವ್ರಿಗಂತೂ ಅದು ನಮ್ಮ ಸೀರಿಯಲ್ ಅಲ್ಲಿ ಇರೋ ಸೀನ್ಗಳು ಮಾಡ್ಬೇಕಾದ್ರೂ ಏನೇನ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೆಡಿ ಆಗ್ತಾರೆ. ಆದ್ರೆ ಕುಟುಂಬದ ಬಗ್ಗೆ ಮಾತಾಡಕ್ ಹೋದ್ರೆ ನಿಜವಾಗ್ಲು ಹೆಸರು ಹೇಳಿದ ತಕ್ಷಣ, ಕುಟುಂಬ ಅನ್ನೋ ಹೆಸರು ಕೇಳಿದ ತಕ್ಷಣ ಓಕೆ ವಿಲ್ ಹ್ಯಾವ್ ಸಮ್ ಫನ್. ಇಷ್ಟು ಒಂದು ವರ್ಷ ಪೂರ್ತಿ ಕೆಲಸ ಮಾಡ್ತಾ ಇದೀವಿ, ನಮ್ಮ ಶ್ರಮ ಹಾಕಿ ಏನ್ ಮಾಡಕ್ ಆಗುತ್ತೋ ಮಾಡ್ತಾ ಇದೀವಿ. ಈ ಒಂದು ದಿನ ಎಲ್ರು ಸೇರೋ ಅಂತ ಒಂದು ಕ್ಷಣ ಇರುತ್ತಲ್ಲ. ಸಿಂಗರ್ ನೀವ್ ಸುಮ್ನೆ ಹಿಂಗೆ ಮಾತಲ್ಲಿ ಹೇಳಿದ್ರೆ ನಮಗೆ ಕೇಳ್ಬೇಕು ಅನ್ಸಲ್ಲ. ನೀವು ಸಾಂಗ್ ಅಲ್ಲಿ ಹೇಳಿದ್ರೆ ನಮಗೆ ಹಿಂಪ ಕೇಳ್ಬೇಕು ಅನ್ಸುತ್ತೆ. ಹಾಡಿ ಈ ವಾತಾವರಣಕ್ಕೆ ಡೆಡಿಕೇಟ್ ಮಾಡ್ತಾ ಒಂದ್ ಸಾಂಗ್. 7ವರೆಗೆ ತುಟಿ ಒಣಗುತ್ತೆ ಏನು ಮಾಡೋದು. ನಾವು ನಾಮಿನೇಷನ್ ಪಾರ್ಟಿ ಅಂತ ಕೇಳಿದ ತಕ್ಷಣ ಇದೇ ನೆನಪಾಗೋದು. ಹೋಗ್ಲಿ, ಒಂದ್ ರೊಮ್ಯಾಂಟಿಕ್ ಸಾಂಗ್ ಅವ್ರಿಗೋಸ್ಕರ. ನಿಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ಹೇಳು ನೀನು ನೀನೇ ಹೇಳು. ಇನ್ನು ನಿನ್ನ ಕನಸಿನಲ್ಲಿ ಕರೆ ನೀಡು ಶುರು ನಾನು. ನಿನ್ನೊಲವಿಗೆ ಮಿಡಿಯದ ಹೃದಯದ ಉಪಯೋಗ ಹೇಳು ನೀನು ನಿಮ್ಗೆ ನೀನೇ ಹೇಳು. ಆದ್ರೂ ನೀವಿಬ್ರು ಹಾಡಲ್ಲಿ ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್. ತುಂಬಾ ಚೆನ್ನಾಗಿ ಹಾಡ್ತಾರೆ ಅವರು ನಿಜವಾಗ್ಲು. ಹೌದಾ? ಇವ್ರಷ್ಟಿಲ್ಲ ಬಿಡಿ, ಇವ್ರು ಪ್ರೊಫೆಷನಲ್ ಸಿಂಗರ್. ನೀವು ಎಣ್ಣೆ ಬಿಟ್ಟಿದ್ದೀರಾ ಅಂತ ನಂಗೆ ವಿಷಯ ಬಂತು. ಹೌದೌದು. ಪಾರ್ಟಿ ಕಡೆ ಎಂತಕ್ ಬಂದಿದ್ ಮತ್ತೆ? ಪಾರ್ಟಿ ಅಂದ್ರೆ ಕುಡಿಲೇಬೇಕು ಅಂತೇನಿಲ್ವಲ್ಲ, ಡಾನ್ಸ್ ಮಾಡ್ಬೋದು, ಎಲ್ರು ಮಾತಾಡ್ಬೋದು. ನಾನು ಕುಡಿಸ್ತಾ ಇದೀನಿ ಇವತ್ತು ಅವ್ರಿಗೆ. ಒಂದ್ ಸ್ವಲ್ಪ ಬ್ರೇಕ್ ಆಯ್ತಲ್ಲ. ನಿಮ್ದಂತ ಒಳ್ಳೆ ಪೇರಪ್ಪ. ಅವ್ರು ಕುಡಿಯಲ್ಲಂತೆ, ನೀವು ಕುಡ್ಸದಂತೆ. ಬೇಡ ಅಂದ್ರೂ ಕುಡಿಸ್ತಾರೆ. ಕುಡ್ತಾ ನೋಡಿದ್ಮೇಲೆ ಯಾರಿಗೆ ತಾನೇ ಬೇಡ ಅನ್ಸುತ್ತೆ. ಬೇಡ ಅಂತ ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡು ಸ್ಟ್ರಿಕ್ಟ್ ಆಗಿ ಕೂತಿದ್ರು, ಎಲ್ಲೋ ಒಂದ್ ಕಡೆ ನೋಡಿದಾಗ ಒಂದ್ ಸ್ವಲ್ಪ ಮನ್ಸು ಎಳಿಯುತ್ತೆ, ಒಂಚೂರು ನೋಡೋಣ. ಸರಿ, ಮದ್ವೆ ಬಗ್ಗೆ ನಿಮ್ ಅಭಿಪ್ರಾಯ? ಮದ್ವೆ ಬಗ್ಗೆನಾ? ಈ ಕ್ವಶನ್ ಸರಿ ಇಲ್ಲ. ಮದ್ವೆ ಬಗ್ಗೆ ಮದ್ವೆ ಅಫ್ಕೋರ್ಸ್ ಇಟ್ ಇಸ್ ಅ ಬ್ಯೂಟಿಫುಲ್ ರಿಲೇಶನ್ಶಿಪ್. ನಿಮ್ಗೆ ಮದ್ವೆ ಅಂತ ಬಂದಾಗ ಏನ್ ಹೇಳ್ಬೇಕು, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಜೊತೆಗೆ ನಿಮ್ಮ ಈ ತುಂಟಾಟಿಕೆಗಳನ್ನ ಬಿಟ್ಟು ಜೀವನನ ರೂಪಿಸೋ ದಾರಿ ನೋಡ್ಬೇಕಾಗತ್ತೆ, ದುಡಿಮೆ ನೋಡ್ಬೇಕಾಗತ್ತೆ, ಬದುಕು ಕಟ್ಕೊಳ್ಳೋದನ್ನ ನೋಡ್ಬೇಕಾಗತ್ತೆ. ಸೊ ಮದುವೆ ಇಸ್ ಅಫ್ಕೋರ್ಸ್ ಇಟ್ ಇಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಅಂಡ್ ನಿಮ್ಗೆ ಒಬ್ಬ ಹುಡುಗ ಪ್ರಾಯನ ಬಿಟ್ಟು ನೆಕ್ಸ್ಟ್ ಒಂದು ಜರ್ನಿಗೆ ಹೋಗ್ಬೇಕಂದ್ರೆ ಮದುವೆ ಬೇಕು. ನಿಮ್ಮಿಬ್ರು ಏನ್ ಅನ್ಸುತ್ತೆ, ಈ ವರ್ಷ ಯಾವ್ಯಾವ ಕೆಟಗರಿಯಲ್ಲಿ ನೀವು ನಾಮಿನೇಟ್ ಆಗಿರಬಹುದು? ಮೋಸ್ಟ್ಲಿ ನನಗನ್ಸೋದು ಸ್ಟೈಲ್ ಐಕಾನ್ ಇರಬಹುದು. ಅದೊಂದು ಎಕ್ಸ್ಪೆಕ್ಟೇಷನ್ ಇದೆ. ಇಲ್ಲ, ನನಗೆ ಕೊಟ್ರು ನಾನು ಇಲ್ಲಿ ಸ್ಟೈಲ್ ಐಕಾನೇ ಚೂಸ್ ಮಾಡ್ತೀನಿ. ನಾನು ವಿಲನ್ ಕೊಡ್ತೀನಿ. ಆಫ್ ಕೋರ್ಸ್, ಬಿಕಾಸ್ ಅದ್ 2 ಕ್ಯಾಟಗರಿ. ಎಷ್ಟು ಆರ್ಗ್ಯೂ ಮಾಡ್ತೀರಪ್ಪ ನೀವಿಬ್ರು. ಈ ಆರ್ಗ್ಯುಮೆಂಟ್ ಒಂದ್ ಬ್ರೇಕ್ ಹಾಕ್ಬೇಕಂದ್ರೆ ಒಂದ್ ಗೇಮ್ ಆಡ್ಸ್ಬೇಕು. ಈಗ ಒಂದು ಸೂಪರ್ ಆಗಿರೋ ಗೇಮ್ ಆಡೋಣ. ಇದು ಆಡೋರ್ಗು ನೋಡೋರ್ಗು ಈ ಸಖತ್ ಮಜಾ ಕೊಡುತ್ತೆ. ಅದೇ ದಮ್ ಶರತ್. ವಾವ್, ಐ ಲವ್ ಇಟ್. ಆದ್ರೆ ಇದನ್ನ ನಾರ್ಮಲ್ ಆಗಿ ಆಡಕ್ ಆಗಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ. ಯಾರ್ ಆನ್ಸರ್ ಗೆಸ್ ಮಾಡ್ತಾರೋ ಅವರು ಹೆಡ್ಫೋನ್ಸ್ ತಕೋಬೇಕು. ಓಕೆ ಡನ್. ಮ್ಯೂಸಿಕ್ ಪ್ಲೇ ಆಗುತ್ತೆ, ನಿಮ್ ಎದುರುಗಡೆ ಇರೋರು ಹಾಡ್ಬೇಕಾದ್ರೆ ಹಾಡ ಸಿನಿಮಾ ಹೆಸರ ನಾವು ಡೈಲಾಗ್ ಆದ್ರೂ ಕೊಡ್ಬೋದು, ಸಾಂಗ್ ಆದ್ರೂ ಕೊಡ್ಬೋದು, ಅದು ನಮ್ ಇಷ್ಟ. ಸೊ ಲಿಪ್ ಸಿಂಕ್ ಮಾಡ್ಬೇಕು. ನೀವು ಲಿಪ್ ಸಿಂಕ್ ಮಾಡಿ ಕಂಡುಹಿಡಿಬಹುದು. ಓಕೆನಾ? ಕೇಳಿಸ್ತಾ ಇದೆನಾ? ಇಲ್ವಾ? ಇಲ್ಲ. ನಾನು ಏನ್ ಮಾತಾಡ್ತಿದ್ದೀನಿ ಹೇಳಿ ನೋಡೋಣ.
ಕರೆಕ್ಟ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸಿನಿಮಾನಾ? ಸಿನಿಮಾದ ಹೆಸರ? ಹಾಡ? ಬಾನು, ಮೋಡ, ಆಕಾಶ, ಕ್ಲೌಡಾ, ಸ್ಟಾರ್, ಸನ್, ಸೂರ್ಯ, ಮೂನ್, ಚಂದ್ರ ತಂದು ಭೂಮಿ, ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಅದೇ ಬಿಟ್ರು. ಚಂದಿರ ತಂದ ಹುಣ್ಣಿಮೆ ರಾತ್ರಿ. ಇರ್ಲಿ, 1 ಪಾಯಿಂಟ್ ಕೊಡ್ತೀವಿ. ಸಿನಿಮಾ, ಹಾಡು, ಡೈಲಾಗ್. ನಾನು ನೀನು, ಪ್ರೀತಿ, ಪ್ರೇಮ, ಪುಸ್ತಕ, ಪ್ರೇಮ, ಪುಸ್ತಕ, ನಿನ್ನೆ, ಪ್ರೀತಿ, ಪ್ರೇಮ, ಪುಸ್ತಕ, ಇವೆಲ್ಲ ಪ್ರೀತಿ, ಪ್ರೇಮ, ಪುಸ್ತಕ ಇವೆಲ್ಲ ಬರೀ ಬದನೆಕಾಯಿ. ಓಕೆ ಕರೆಕ್ಟಾ? ಅದನ್ನೇ ನಿಮ್ ಸ್ಟೈಲ್ ಅಲ್ಲಿ ಒಂದ್ಸರಿ ಹೇಳಿ ನೋಡೋಣ. ಈ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೆಕಾಯಿ ಅನ್ನೋದು ಪ್ರೂವ್ ಆಗೋಯ್ತು. ನಿಜ, ಇವಳಿಂದ ಪ್ರೂವ್ ಆಗಿದೆ. ಸೊ ಇವಾಗ ಫಾರ್ ಅ ಚೇಂಜ್ ಇಷ್ಟೊತ್ತು ನೀವು ಗೆಸ್ ಮಾಡಿದ್ರಲ್ವಾ, ಇಟ್ಸ್ ಯುವರ್ ಟರ್ನ್. ಆನೆ ನಡೆದಿದ್ದೆ ದಾರಿ. ಡೈಲಾಗ, ಹಾಡು, ಡೈಲಾಗ್. ಆನೆ ನಡೆದಿದ್ದೆ ದಾರಿ. ಅದೇ ತಾನೆ, ಆನೆ ಬಂತೊಂದು ಆನೆ ಯಾವ ಊರಾನೆ? ಆನೆ ಬಂತೊಂದು ಆನೆ, ಯಾವ ಊರಾನೆ? ಎಲ್ಲಿಂದ ಒಂದು ಬಿಜಾಪುರದ ಆನೆ. ಇಲ್ಲಿಗೆ ಯಾಕೆ ಬಂತು? ಸೊ ಇವರಿಗೆ 1 ಪಾಯಿಂಟ್ ಬಂತು. ಪಾಪ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ ಅಷ್ಟು ದೊಡ್ಡ ಡೈಲಾಗ್ನ. ಇವಾಗ ನೆಕ್ಸ್ಟ್ ಒಂದು ಸಾಂಗ್ ಹೋಗೋಣ. ಹಾಡು. ಎಣ್ಣ ಬೇಕು ಅಣ್ಣ, ದುಡಿಯೋದೇ ನನ್ನ ವೀಕ್ನೆಸ್, ಮೋಸ ಮಾಡೋದೆಂದು ನಾನು ಡಾನ್ಸ್ ಮಾಡಿದೆ. ನಾವು ಮನೆಗೆ ಬರೋದಿಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್ ತರ ನೋಡಿ, ಎಂತ ಚೆನ್ನಾಗಿ ಮಾಡ್ತಾರೆ. ಸೂಪರ್. ಖಾಲಿ ವಾಟ್ರು ಬಾಟ್ಲಿ ಹಂಗೆ ಲೈಫ್ ನೋಡಿದ್ರಲ್ಲ, ಇಷ್ಟೊತ್ತು ಗೇಮ್ ಸಖತ್ತಾಗಿ ಆಡಿದ್ರು ಪಾಪ.